ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡ್ತಾರೆ ಆ ಥರ ನಾನು ಮಾಡ್ತಾ ಇದ್ದೀನಿ. ಅಂದರೆ ನಾವು ಸಿಟಿಲಿದ್ರೂ ಕೂಡ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಮಾಡೋದು. ಫಸ್ಟು ಸ್ಟವ್ಗೆ ಅರಿಶಿನ ಕುಂಕುಮ ಎಲ್ಲ ವಿಭೂತಿ ಎಲ್ಲ ಇಡ್ತಾ ಇದ್ದೀನಿ. ನಮ್ಮೂರಲ್ಲೆಲ್ಲ ಹಬ್ಬ ಮಾಡೋದಂದರೆ ಫಸ್ಟು ಹೊಸ್ನೀರು ತರ್ತಾರೆ. ಹೊಸ್ನೀರು ಅಂದರೆ ಹೊಳೆಲಿ ಅಥವಾ ಬಾವಿಲಿ, ಹೊಳೆ ಅಥವಾ ಬಾವಿಗೆ ಪೂಜೆ ಮಾಡಿಬಿಟ್ಟು ಹೊಸ ಅರ್ವಿಗಳ ತೊಗೊಂಡೋಗ್ತಾರೆ. ಅರ್ವಿ ಅಂತ ಹೇಳ್ತಾರೆ ಅಥವಾ ಮಡಿಕೆ ಈ ಥರ ಹೇಳ್ತಾರಲ್ಲ, ಅರ್ವಿಗಳನ್ನ ತೊಗೊಂಡೋಗ್ಬಿಟ್ಟು ಈ ಥರ ಇರ್ತಾವಲ್ಲ, ಈ ಥರ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಹೊಸ ನೀರು ಅಂತ ತೊಗೊಂಬರ್ತಾರೆ. ಅದನ್ನು ತಂದಾದ್ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಸ್ಟವೆಲ್ಲ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾವು ಇಲ್ಲಿ ಸಿಟಿಲಿ ಇರೋದಲ್ವ, ಹಾಗಾಗಿ ನಲ್ಲಿ ಇರುತ್ತೆ, ಹಾಗಾಗಿ ಆ ಥರ ಏನಿಲ್ಲ. ಇದರಲ್ಲಿ ಆಮೇಲೆ ನಲ್ಲಿ ನೀರೇ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕಾದ್ರೆ ಇಡ್ತೀವಿ. ಇವಾಗ ಕಾಳು ನೆನೆಸಿದ್ದೆ ರಾತ್ರಿನೇ, ಕಡಲೆಕಾಳು ಮತ್ತು ಅವರೆಕಾಳು. ಈ ರೀತಿ ಗೌರಿ ಹಬ್ಬಕ್ಕೆ ಈ ರೀತಿ ಬಸ್ಸಾರು ಮಾಡ್ತಾರೆ. ಅದಕ್ಕೆ ಒಂದು 3 ಟೊಮೊಟೊ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಬೇರೆ ತನಕ ಕಾಯಲ್ಲಿ ಮಾಡಬೇಕು. ಅಂದರೆ ಶಾವಿಗೆ ಮಾಡ್ತಾ ಇದ್ದೀನಿ. ಶಾವಿಗೆ ಮಾಡಲಿಕ್ಕೆ ಕಾಯಲು ಅಂತ ಮಾಡ್ತಾರೆ. ಕಾಯಿ ತೊರಿಸ್ಕೊಂಡು ಕಾಯಿ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತೀನಿ. ಕಾಯಲ್ಲಿ ಮಾಡೋಕ್ಕೆ ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಅಂದರೆ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಒಂದು ಬೌಲಷ್ಟಿದೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಕಾಯಲ್ಲಿ ಮಾಡೋಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು. ಅಂದರೆ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೀರಿಗೆ, ಸ್ವಲ್ಪ ಬೆಚ್ಚಗಾದ್ಮೇಲೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಕಾಯಾಲು. ಸ್ವಲ್ಪ ಕಾಯ್ತಾ ಇರಲಿ ಮುಚ್ಚೋಣ. ಇದು ಕಾಯಿ ರುಬ್ಬಕ್ಕೆ ಕಾಯಲ್ಲಿಗೆ 1-2 ಏಲಕ್ಕಿನೂ ಹಾಕೋತಾ ಇದ್ದೀನಿ. 1-2 ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಸ್ಮೆಲ್ ಚೆನ್ನಾಗಿರುತ್ತೆ. ಈ ಥರ ನೈಸಾಗಿ ರುಬ್ಕೋಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು. ಇವಾಗ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಕುದಿಸಿದ್ರೆ ಕಾಯಲ್ಲಿ ರೆಡಿ ಆಗುತ್ತೆ ಅಷ್ಟೇ. ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅಂದರೆ ಇವಾಗ ಸ್ವಲ್ಪ ನೀರು ಥರ ಇದೆಯಲ್ಲ, ಒಂಚೂರು ಕುದ್ಮೇಲೆ ಗಟ್ಟಿ ಬರುತ್ತೆ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಇಷ್ಟು ಬೇಕಾಗುತ್ತೆ ಸ್ವೀಟು. ಅಂದರೆ ಸ್ವೀಟ್ ಜಾಸ್ತಿನೇ ಆಗುತ್ತೆ, ಅಷ್ಟು ಆ ಥರ ಹಾಕ್ತಿದ್ದೀನಿ ನಾನು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಉಕ್ಬಿಡುತ್ತೆ, ನೋಡ್ಕೊಂಡು ಮಾಡಬೇಕು. ಬೆಲ್ಲ ಸ್ವಲ್ಪ ಕರಗಲಿ. ಈ ಕಡೆ ಸೂಸ್ಲು ಮಾಡೋಕ್ಕೆ ಎಳ್ಳು ಹುರ್ಕೋತಾ ಇದ್ದೀನಿ. ಎಳ್ಳು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಪಟ್ಪಟ ಅಂತ ಸಿಡಿಯೋ ಥರ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಇದಾಗಿದೆ. ಇವಾಗ ಕುದೀತಾ ಇದೆ ಚೆನ್ನಾಗಿ, ಥರ ಬಂದಿದೆ.
ಇದು ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಅಂದರೆ ಶಾವಿಗೆಗೆ ಸ್ವಲ್ಪ ನೀರು ಥರನೇ ಇರಬೇಕು ಕಾಯಾಲು. ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಇಳಿಸ್ಬಿಡ್ತೀನಿ. ಎಳ್ಳು ಹುರ್ಕೋಬೇಕು ನೀಟಾಗಿ. ಹುರಿದಾಯ್ತು. ಈಗ ಇದನ್ನು ಆರಕ್ಕೆ ಇಟ್ಬಿಡ್ತೀನಿ. ಆರ ತನಕ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಕಾಳು ಬೇಯಕ್ಕಿಟ್ಟಿದ್ನಲ್ಲ, ಸ್ಟೀಮ್ ಹೋಗಿದೆ. ಅದನ್ನು ಬಸ್ಸಾರು ಮಾಡಲಿಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿರೋದು ಹಾಕಿ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು. ಇವಾಗ ಆಗಿದೆ. ಇದು ಉಟ್ಕೊಂಡು ಇದು ಆರಲಿ ಸ್ವಲ್ಪ. ಇದು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ಇದು ಸ್ಟೀಮ್ ಹೋಗಿದೆ, ತೆಗಿತಾ ಇದ್ದೀನಿ. ಕಾಳು ಬೆಂದಿದೆಯಾ ನೋಡೋಣ. ಎರಡು ಸ್ಟೀಮ್ ಬರ್ಸಿದ್ದೆ. 2 ಸ್ಟೀಮ್ ಬರ್ಸಿದ್ರೆ ಸಾಕು, ಕಾಳು ಬೇಯುತ್ತೆ. ಇಲ್ಲಿ ಬೆಂದಿದೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ತರಕಾರಿಗಳು ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಬಸಿಬೇಕು. ಕಡಲೆಕಾಳು, ಅವರೆಕಾಳಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಮಾಡೋದು ನಾವು. ಹಾಗಾಗಿ ಸ್ವಲ್ಪ ತರಕಾರಿಗಳೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ. ಅಲ್ಲಿ ತನಕ ಅನ್ನ ಆಗಲಿ ಅಂತ ಇಟ್ಟಿದ್ದೀನಿ. ಅಲ್ಲಿ ತನಕ ಅನ್ನನೂ ಆಗಿಬಿಡುತ್ತೆ. ಆಮೇಲೆ ಸಾಂಬಾರಿಗೆ ಮಸಾಲೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬಸ್ಕೊಂಡ್ರೆ ಅದು ಆಗುತ್ತೆ. ಮಸಾಲೆ ರುಬ್ಕೊಂಡಾಯ್ತು. ಇವಾಗ ಸಾಂಬಾರಿಗೆ ಇಟ್ಬಿಡ್ತೀನಿ. ಈಗ ಕಾಳು ನೀರಿದೆಯಲ್ಲ, ಅದು ಮಸಾಲೆ ಹಾಕ್ಬಿಟ್ಟು ಇಡ್ತೀನಿ. ಕಾಳು ನೀರು ಮಾತ್ರ ಹಾಕ್ತಾ ಇದ್ದೀನಿ. ತರಕಾರಿಗಳೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಆಮೇಲೆ ಕಾಳು ಹಾಕ್ಕೊಂಡು ಹಾಕಿರ್ತಾರೆ. ಕಾಳು ಸ್ಟೀಮ್ ಬರ್ಸಿರೋದ್ರಿಂದ ಬೇಗ ಇನ್ನೂ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೀರು ಮಾತ್ರ ಹಾಕ್ಬಿಟ್ಟು ಮಸಾಲೆ ಹಾಕಿ ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಕುದಿಸ್ತೀನಿ. ಕುದಿಸಾದ್ಮೇಲೆ ಕಾಳು ಹಾಕ್ತೀನಿ. ಇವಾಗ ಮಸಾಲೆ ರುಬ್ಕೊಂಡಿದ್ದಲ್ಲ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ನಲ್ಲ, ಅದನ್ನು ಕಿವುಚ್ಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ ಇದು. ಇದಕ್ಕೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಖಾರದ ಪುಡಿನೂ ಹಾಕ್ತೀನಿ. ಖಾರದ ಪುಡಿನ ಇವಾಗಲೇ ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದೀಲಿ. ಖಾರದ ಪುಡಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕುದೀಲಿ. ಬದನೆಕಾಯಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ಹಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಕುದೀತಾ ಇದೆ. ಕಾಳು ಹಾಕ್ಬಿಡ್ತೀನಿ ಇವಾಗ. ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಬದನೆಕಾಯಿ ಹಾಕಬೇಕು. ಇದು ಎಳ್ಸು ಬದನೆಕಾಯಿ, ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಬೆಂದೋಗ್ಬಿಡುತ್ತೆ ಜಾಸ್ತಿ. ಇವಾಗ ಹಾಕ್ತಾ ಇದ್ದೀನಿ. ಕುದೀತಾ ಇದೆ ಚೆನ್ನಾಗಿ. ಕುದೀತಾ ಇದೆ ಚೆನ್ನಾಗಿ.
ಎಳಸು ಬದನೆಕಾಯಿ ಹಾಕಿರೋದ್ರಿಂದ ಒಂದು 5 ನಿಮಿಷಕ್ಕೆ ಬೆಂದೋಗ್ಬಿಡ್ತವೆ. ಇಲ್ಲಿ ಕುದೀತಾ ಒಂದು 5 ನಿಮಿಷ ಬೇಯಲಿ. ಇವಾಗಲೇ ಸಾಲ್ಟ್ ಹಾಕ್ತೀನಿ. ಇದಾದ್ಮೇಲೆ ಬಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಕಾಳು ಸಪ್ರೇಟು ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ಮತ್ತು ಕಾಳು ಒಗ್ಗರಣೆ ಮಾಡೋಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಒಂದು ಪಾತ್ರೆ ಇಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಡ್ತಾಯಿದ್ದೀನಿ. ಅದಾದಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದೆಲ್ಲ ಇಷ್ಟು ಹಾಕ್ತಾಯಿದ್ದೀನಿ. ಇದೆಷ್ಟು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬಸಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ, ಬಸಿಯೋದು ಸುಲಭ ಆಗಲಿ ಅಂತ. ಈಗ ಒಗ್ಗರಣೆ ಹಾಕಾಯಿತು, ಅಲ್ಲಿಗೆ ಸ್ವಲ್ಪ ಸಾಂಬಾರು ಹಾಕ್ಕೊಳ್ತಾಯಿದ್ದೀನಿ. ಅದಾದಮೇಲೆ ಅದೇ ಪಾತ್ರೆನ ತೊಗೊಂಡು ಬಸಿತಾ ಇದ್ದೀನಿ. ಒಂದು ಬಟ್ಟೆಯಲ್ಲಿ ಎತ್ಕೊಂಡ್ಬಿಟ್ಟು ಈ ಥರ ಬಸಿಬೋದು. ಈ ಥರ ಈಸಿಯಾಗಿ ಬಸ್ಕೋಬೋದು. ಈ ಥರ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಈಸಿಯಾಗಿ ಬಸ್ಕೋಬೋದು. ಸಣ್ಣ ಪಾತ್ರೆ ಆದರೆ ಕಷ್ಟ ಆಗುತ್ತೆ, ಸಾಂಬಾರು ಆ ಕಡೆ ಈ ಕಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಬಸಿಬೇಕಾದ್ರೆ ದೊಡ್ಡ ಪಾತ್ರೆಯಲ್ಲೇ ಬಸ್ಕೋತೀನಿ. ಅದಾದಮೇಲೆ ಕುದಿಯೋಕ್ಕೆ ಇಡಬೇಕಾದ್ರೆ ಒಂದು ಸಣ್ಣ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಇವಾಗ ಎಳ್ಳು ಎಲ್ಲ ಆರಿತ್ತು, ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೈಂಡ್ ಆದಮೇಲೆ ಒಂದು 2 ಸ್ಪೂನಷ್ಟು ಎಳ್ಳನ್ನು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಏಲಕ್ಕಿ ಕಾಯಿನ ಸೇರಿಸ್ಬಿಟ್ಟು ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಆವಾಗ ಒಂದು ಪರಿಮಳಯುಕ್ತವಾದ ನಮಗೆ ಒಂದು ಸೂಸ್ಲು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ತುಂಬಾ ಹೆಲ್ತ್ಗೂ ಕೂಡ ಸೂಸ್ಲು ತುಂಬಾ ಒಳ್ಳೆಯದು. ಇವಾಗ ಆಯಿತು, ಮಾಡಿಕೊಂಡೆ. ಏಲಕ್ಕಿ ಹಾಕ್ಬಿಟ್ಟು ಮಾಡಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಯಿತು. ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು. ಬೆಲ್ಲ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನಲಿ ಅಂತ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೂಸ್ಲು ರೆಡಿ ಆಯಿತು. ಇವಾಗ ಕಾಳು ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಆದಮೇಲೆ ಕಟ್ ಮಾಡಿರೋಂಥ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿರು ಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಸಾಂಬಾರು ಒಗ್ಗರಣೆಗೆ ಒಣಮೆಣ್ಸಿಕಾಯಿ ಹಾಕ್ತಿದ್ದೆ. ಇದಕ್ಕೆ ಕಾಳು ಒಗ್ಗರಣೆಗೆ ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ. ಅದಾದಮೇಲೆ ನಾವು ಬಸ್ತಿರುವಂಥ ಕಾಳನ್ನು ಸೇರಿಸ್ಕೋಬೇಕು. ಕಾಳನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಹಾಗೇ ರುಚಿಗೆ ತಕ್ಕಷ್ಟು ಸಾಲ್ಟು. ಮತ್ತು ಫಸ್ಟೇ ಹಾಕಿದ್ವಿ ಸಾಲ್ಟು, ಇವಾಗ ಸ್ವಲ್ಪನೇ ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ಹಾಗೆಯೇ ಒಂದು 2 ಸ್ಪೂನ್ ಎಳ್ಳು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಎಳ್ಳಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಕಾಳು. ಕಾಯಿ ಕಡುಬು ಮತ್ತು ಮೋದಕ ಮಾಡಲಿಕ್ಕೆ ಕಾಯಿನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ, ಅಂದರೆ ಹೂರಣ ಮಾಡ್ಕೊಳ್ಳೋಕ್ಕೆ. ಹಾಗೆಯೇ ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಹೆಚ್ಚಾಗಿಯೇ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಕಾಯಿನ ತುರಿದಿದ್ದೆ, ಅದನ್ನು ಇನ್ನು ಸ್ವಲ್ಪ ಅದು ಗ್ರೈಂಡ್ ಮಾಡಿ ಸ್ವಲ್ಪ ತರ್ತರಿಯಾಗಿರಬೇಕು, ಅಂದರೆ ಇನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು. ಅದನ್ನು ಗ್ರೈಂಡ್ ಮಾಡಿ ತರ್ತರಿ ಮಾಡ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಒಂದು 4 ಸ್ಪೂನಷ್ಟು ನೀರು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲ, ಅಂದರೆ ಅರ್ಧ ಬೌಲ್ಗಿಂತ ಜಾಸ್ತಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಅದನ್ನು ಈ ರೀತಿ ಅದಕ್ಕೆ ಬರಬೇಕು. ಅಂದರೆ ಜಾಸ್ತಿ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಅದೆಲ್ಲ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಅದು ಕುದೀತಾ ಇರಬೇಕು. ಆವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಆಗುತ್ತೆ. ಅದರಲ್ಲಿ ನೀರಿನಂಶ ಎಲ್ಲ ಹೋಗಿ ಉಂಡೆ ಕಟ್ಟೋ ಥರ ಆಗಬೇಕು. ಆವಾಗ ಆಗಿದೆ ಅಂತ ಅರ್ಥ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿ ಎಳ್ಳು, ಹಾಗೆಯೇ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು. ನಾನು ಬಿಳಿ ಎಳ್ಳು ಇರಲಿಲ್ಲ, ಕರಿ ಎಳ್ಳನ್ನೇ ಹಾಕ್ಕೋತಾ ಇದ್ದೀನಿ. ಅಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ನಮಗೆ ಮೋದಕ ಮತ್ತು ಕಾಯಿ ಕಡುಬುಗೆ ಹಾಕುವಂಥ ಒಂದು ಹೂರಣ ರೆಡಿಯಾಗಿದೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಬೌಲಷ್ಟು ನೀರು ಹಾಕಿ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕೋಬೇಕು. ಹಾಗೆಯೇ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿಬೇಕು ಇಡ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ. 3 ಬೌಲಿಗೆ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪನೂ ಗಂಟಿಲ್ದಂಗೆ ನೀಟಾಗಿ ಹೊಂದಿಸ್ಕೊಬೇಕು. ನೀಟಾಗಿ ಹೊಂದಿಸ್ಬೇಕು. ಅದು ಮುಟ್ಟಿದ್ರೂ ಅಂಟಬಾರ್ದು, ಅದಕ್ಕಿರಬೇಕು. ಅದೇನಾದರೂ ಅಂಟಿದ್ರೆ ಅದು ಸರಿಯಾಗಿ ಆಗಿಲ್ಲ ಅಂತ. ಹೊಂದಿಸಿ ಎಲ್ಲ ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಆಯಿಲ್ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ನೀಟಾಗಿ ಹಚ್ಕೋಬೇಕು ಒತ್ತೋದಕ್ಕೆ, ಮತ್ತು ಅದು ತುಂಬ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಎಣ್ಣೆ ನೀಟಾಗಿ ಹಾಕ್ಕೋಬೇಕು. ಇವಾಗ ಮತ್ತೆ ಹಿಟ್ಟನ್ನು ಹೊಂದಿಸ್ಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ, ಅಂದರೆ ಅದು ಇಡ್ಸೋ ಅಷ್ಟು ಹಾಕ್ಕೊಳ್ಬೇಕು. ಅಂದರೆ ಇಡ್ಸೋಷ್ಟು ಫುಲ್ ಹಾಕ್ಬಾರ್ದು, ಸ್ವಲ್ಪ ಜಾಗ ಖಾಲಿ ಇರೋ ಥರನೇ ಹಾಕ್ಕೊಳ್ಬೇಕು. ಇಷ್ಟು ಹಾಕ್ತಾ ಇದ್ದೀನಲ್ಲ ಅಷ್ಟೇ ಹಾಕ್ಕೋಬೇಕು.
ಹಾಕ್ಕೊಂಡಾದ್ಮೇಲೆ ಅದನ್ನು ಮುಚ್ಚಿಬಿಟ್ಟು ಇವಾಗ ಶಾವಿಗೆ ಮಾಡ್ಕೊತಾ ಇದ್ದೀನಿ. ಶಾವಿಗೆನ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಈ ರೀತಿ ಮಾಡ್ಕೋಬೋದು. ನಮ್ಮೂರಲ್ಲೆಲ್ಲ ಅಂದರೆ ಜಾಸ್ತಿ ಮಾಡ್ತಾರೆ. ಅಂದರೆ ಮರದಿರುತ್ತೆ ದೊಡ್ಡದು ಶಾವಿಗೆ ಮಾಡೋದು, ಅದರಲ್ಲಿ ಮಾಡ್ಕೋತಾರೆ. ನಾನು ಕಡಿಮೆ ಮಾಡೋದ್ರಿಂದ ಇದರಲ್ಲೇ ಮಾಡ್ಕೋತೀನಿ. ಅದೇ ಹಿಟ್ಟಿಂದನ ಕಾಯಿ ಕಡುಬು ಕೂಡ ಮಾಡ್ಕೋತಾ ಇದ್ದೀನಿ. ಒಂದು ಬಾಳೆ ಎಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪ್ಲಾಸ್ಟಿಕ್ ಕವರ್ಗೂ ಸಹ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಮುಚ್ಚಳ ಇರುತ್ತಲ್ಲ, ಅಂದರೆ ಬಾಕ್ಸ್ದು ಮುಚ್ಚಳ ಇರುತ್ತಲ್ಲ, ಅದಲ್ಲಿ ಪ್ರೆಸ್ ಮಾಡಿಕೊಂಡು ನಾನು ಈ ಥರ ಈಸಿಯಾಗಿ ಕಡುಬನ್ನ ಮಾಡ್ಕೋತಾ ಇದ್ದೀನಿ. ಅದರೊಳಗೆ ತುಂಬಿಟ್ಟು ಈಸಿಯಾಗಿ ಕಡುಬನ್ನ ಮಾಡ್ಕೊಳ್ಳೋದು. ಅದೇ ರೀತಿ ನಮಗೆ ಮೋದಕನೂ ಮಾಡ್ಕೊಳ್ಳೋದು. ಅದೇ ಅಂದರೆ ಬೇರೆ ಶೇಪ್ ಇರುತ್ತೆ, ಒಳಗಡೆ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ, ಶೇಪ್ ಮಾತ್ರ ಬೇರೆ ಬೇರೆ ಇರುತ್ತೆ. ಈ ರೀತಿ ನಾವು ಮೋದಕ ಮತ್ತು ಕಡುಬು ಎಲ್ಲ ಮಾಡ್ಕೋಬೋದು. ಆದರೆ ನಾನು ಅದೇ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಶಾವಿಗೆಗೆ ಅಂತ ಮಾಡ್ಕೊಂಡಿದ್ದೆ. ನನ್ನ ಮಕ್ಕಳು ಸ್ವಲ್ಪ ಮೋದಕ ಮತ್ತು ಕಡುಬು ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸ್ವಲ್ಪ ಹೂರಣನೂ ಮಾಡ್ಕೊಂಬಿಟ್ಟು ಮಾಡೋಣ ಅಂತ ಮಾಡಿಕೊಂಡೆ. ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು ಅಥವಾ ಹವೆಯಲ್ಲಿ ಬೇಯಿಸ್ಕೋಬೋದು. ನಾನು ಒಂದು ಕಂಟೈನರಲ್ಲಿ ನೀರು ಹಾಕಿ ಅದ್ರ ಮೇಲೆ ತೂತ್ಕೋಸಿಟ್ಟು ಬಾಳೆ ಎಲೆ ಹಾಕಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಈ ರೀತಿ ಬೇಯಿಸೋದ್ರಿಂದ ರುಚಿಯಾದಂಥ ಒಂದು ಮೋದಕ ಕಡುಬು ರೆಡಿ ಆಗುತ್ತೆ. ಹಾಗೆಯೇ ಹಸಿರು ಬೇಳೆನ ನೆನೆಸಿದ್ದೆ. ಹಸಿರು ಬೇಳೆ ಅಂದರೆ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಕ್ಯಾರೆಟು ಇವಿಷ್ಟನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆಯೇ ಸ್ವಲ್ಪ ಸಾಲ್ಟು. ಅಂದರೆ ಸಾಲ್ಟ್ ಜಾಸ್ತಿ ಟೈಮ್ ಇಟ್ಟು ತಿಂದರೆ ಸಾಲ್ಟ್ ಹಾಕ್ಬಿಟ್ರೆ ಬೇಗ ನೀರು ಬಿಟ್ಕೊಳ್ಳುತ್ತೆ. ಆವಾಗಲೇ ತಿಂತೀವಿ ಅನ್ನೋದಾದರೆ ಸಾಲ್ಟ್ ಹಾಕ್ಕೊಂಡು ಮಾಡ್ಕೋಬೋದು. ಹೂರಣ ಇನ್ನು ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಉಂಡೆಗಳು ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಕಾಯ್ದು ಲಾಡು ಅಂತ ಕರಿಬೋದು, ಅಂದರೆ ಕಾಯಿ ಲಾಡು ಅಂತ ಕರಿಬೋದು. ಇದು ಚೆನ್ನಾಗಿರುತ್ತೆ ತುಂಬಾ. ಈ ರೀತಿ ಉಂಡೆನೂ ಸಹ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ರೀತಿ ಮಾಡಿಕೊಂಡೆ. ಇಷ್ಟೆಲ್ಲ ಅಡುಗೆನ ನಾನು ಒಬ್ಬಳೇ ಮಾಡಿದೆ. ಅಂದರೆ ಅಡುಗೆ ಸ್ಟಾರ್ಟ್ ಮಾಡಿದ್ದು 12 ಗಂಟೆ ಮಾಡಿದೆ, 3 ಗಂಟೆ ಆಯಿತು ಮುಗಿಯೋ ತನಕ. ಒಬ್ಬಳೇ ಎಲ್ಲ ಕಟ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಇಷ್ಟ ಆಯಿತು. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು, ಹಾಗಾಗಿ ಒಬ್ಬಳೇ ಮಾಡಬೇಕಾಗಿ ಬಂತು. ಅವ್ರು ಇದ್ದಿದ್ರೆ ಇನ್ನೂ ಬೇಗನೆ ಆಗ್ತಾಯಿತ್ತು. ಹಾಗೆಯೇ ಪೂಜೆ ಮಾಡಲಿಕ್ಕೆ ನಾವು ಏನೆಲ್ಲ ನಮ್ಮ ಮನೇಲಿ ಏನೆಲ್ಲ ಆಯುಧಗಳಿದ್ದಾವೆ ಅವೆಲ್ಲ ನಾವು ಇವಾಗಲೇ ಗೌರಿ ಹಬ್ಬದಲ್ಲೇ ಪೂಜೆ ಮಾಡೋದು. ಏನೆಲ್ಲ ಆಯುಧಗಳಿದ್ದಾವೆ ಅವಕ್ಕೆಲ್ಲ ವಿಭೂತಿ ಮತ್ತು ಕುಂಕುಮ ಹೂವೆಲ್ಲ ಇಟ್ಟಿದ್ದೀನಿ. ಇದೆಲ್ಲ ನಾವು ಅಂದರೆ ಇವೆಲ್ಲ ಆಯುಧಗಳೇನೂ ಇಲ್ಲ ಅಂದರೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಇವೆಲ್ಲ ಶಕ್ತಿಯ ಸಂಕೇತ ಅಂತ ಹೇಳೋದು. ಶಕ್ತಿ ಅಂದರೆ ಗೌರಿ. ಅಂದರೆ ಗೌರಿನ ನಾವು ಈ ರೀತಿ ಪೂಜೆ ಮಾಡೋ ಅಂಥದ್ದು. ಅಂದರೆ ನಮ್ಮೂರುಗಳಲ್ಲಿ ವ್ಯವಸಾಯಕ್ಕೋಸ್ಕರ ನೇಗಿಲು, ನೊಗ ಮತ್ತು ಎತ್ತಿನ ಗಾಡಿ ಇವೆಲ್ಲ ಇರ್ತವೆ. ಇವೆಲ್ಲನೂ ಇಟ್ಟು ಗೌರಿ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತೀವಿ. ಅಂದರೆ ಇವುಗಳಲ್ಲಿ ಇಲ್ಲದೆ ಏನೂ ಕೆಲಸನೂ ಮಾಡೋಕ್ಕಾಗಲ್ಲ. ಇವನ್ನ ನಾವು ಶಕ್ತಿಯ ಸಂಕೇತ ಅಂತ ಹೇಳ್ತೀವಿ. ಶಕ್ತಿ ಅಂದರೆ ನಾವು ಗೌರಿ ಅಂತ ಹೇಳ್ಬೋದು, ಇನ್ನೊಂದು ಹೆಸರು. ಹಾಗಾಗಿ ಗೌರಿ ಅಂದರೆ ನಾವು ಗೌರಿ ಹಬ್ಬದ ದಿನ ಹಬ್ಬ ಮಾಡೋದಿಲ್ಲ, ಗಣೇಶ ಹಬ್ಬಕ್ಕೆ ಮಾಡೋವಂಥದ್ದು, ಗಣೇಶ ಹಬ್ಬದ ದಿನ. ಹಾಗಾಗಿ ನಾವು ಇವುಗಳನ್ನು ಪೂಜೆ ಮಾಡ್ತೀವಿ ಶ್ರದ್ಧೆಯಿಂದ. ಈ ಹಬ್ಬ ಒಂಥರ ವಿಶೇಷವಾಗಿ ಮಾಡೋವಂಥದ್ದು. ನಮ್ಮೂರಲ್ಲಿ ಅಂದರೆ ಈ ಹಬ್ಬಕ್ಕೆ ಚೆನ್ನಾಗಿ ಎಲ್ಲ ಬಣ್ಣ ಎಲ್ಲ ಸುಣ್ಣ ಎಲ್ಲ ಹೊಡೆದು ಗೌರಿ ಹಬ್ಬಕ್ಕೆ ಬಳಕ ತೆಗಿಯೋ ಥರ ತೆಗೆದು ಏನೆಲ್ಲ ಇರ್ತವೆ ವಸ್ತುಗಳು ಅವೆಲ್ಲ ನೀಟಾಗಿ ತೊಳೆದು ಹಬ್ಬನ ಮಾಡ್ತಾರೆ. ಹಾಗೆಯೇ ಸೇರಲ್ಲಿ ಧಾನ್ಯ ಕೂಡ ತುಂಬಿಟ್ಟಿರ್ತಾರೆ. ಧಾನ್ಯನ ಅಂದರೆ ಲಕ್ಷ್ಮಿಯ ಸಂಕೇತ ಅಂತ ಹೇಳೋದು. ನಾನು ಕೂಡ ಇಲ್ಲಿ ರಾಗಿನ ತುಂಬಿಟ್ಟಿದ್ದೀನಿ. ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ. ಇಲ್ಲಿ ಧಾನ್ಯನ ತುಂಬಿಟ್ಟಿರ್ತೀವಿ. ಧಾನ್ಯಗಳಿಗೆ ಅಂದರೆ ಅಕ್ಕಿ, ರಾಗಿ, ಭತ್ತ ಯಾವುದಾದ್ರೂ ಧಾನ್ಯಗಳಿರುತ್ತಲ್ಲ ಅದನ್ನು ತುಂಬಿಟ್ಬಿಟ್ಟು ಪೂಜೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ. ಈ ರೀತಿ ಅಂದರೆ ಧಾನ್ಯಗಳು ಲಕ್ಷ್ಮಿಯ ಸಂಕೇತ ಅಂದರೆ ಈ ರೀತಿ ಮಾಡ್ತೀವಿ. ಹಾಗಾಗಿ ಪುಸ್ತಕನೂ ಇಟ್ಟು ಸಹ ಪೂಜೆ ಮಾಡ್ತೀವಿ. ಅದನ್ನು ಸರಸ್ವತಿ ಅಂತ ಹೇಳ್ತೀವಿ. ನಮ್ಮ ಮನೇಲಿ ಇಷ್ಟೆಲ್ಲ ಆಯುಧಗಳಿದ್ದಾವೆ. ಇವುಗಳನ್ನು ನಾವು ಪೂಜೆ ಮಾಡ್ತೀವಿ. ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನಮ್ಮೂರಲ್ಲೆಲ್ಲ ರಾಗಿ ಕಲ್ಲು, ಒಳ್ಕಲ್ಲು, ಎತ್ತಿನ ಗಾಡಿ ಇವುಗಳಿಗೆಲ್ಲ ಒಂದೊಂದು ಸಪ್ರೇಟ್ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆಯೇ ನನ್ನ ಮಕ್ಕಳು ಕೂಡ ಬುಕ್ಕೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಕೈ ಮುಗಿತಾ ಇದ್ದಾರೆ. ಈ ರೀತಿ ನಾವು ಹಬ್ಬನ ಮಾಡ್ತೀವಿ. ನೀವೆಲ್ಲ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಡೆ ಅಂದರೆ ಈ ರೀತಿ ಮಾಡೋ ಅಂಥದ್ದು ಹಬ್ಬನ. ನಾನು ಕೂಡ ರಾಗಿ, ಒಳ್ಕಲ್ಲು ಮತ್ತು ಹಸ್ಕಲ್ಲು ಇದೆಯಲ್ಲ ಅದಕ್ಕೆ ಪೂಜೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.